ಸ್ನೇಹಿತರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆ ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸ್ದೆ, ತಿಂಡಿ ಕೂಡ ಆಯಿತು. ತಿಂಡಿ ಇವತ್ತು ಪಲಾವ್ ಮಾಡಿದ್ದೆ. ಇವತ್ತು ಸಲ 4 ಜನ ಇರ್ತಿದ್ವು. ಇವತ್ತು ನಮ್ಮನೆಯವರು ಬೇಗ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ದೂರನೇ ತಿಂಡಿನೂ ತಿನ್ನಲಿಲ್ಲ, ಹಾಗೆ ಹೋದರು. ಮಾರ್ನಿಂಗ್ ಎಲ್ಲಿಗೆ ಅಂತ ಚಿತ್ರದುರ್ಗಕ್ಕೆ ಹೋಗಿದ್ದಾರೆ, ಹಾಗಾಗಿ ತಿಂಡಿ ತಿನ್ನಲಿಲ್ಲ, ಹಾಗೆ ಹೋದರು. ತಿಂಡಿ ಆದಮೇಲೆ ಮಾಮೂಲಿ ನಿಮಗೆಲ್ಲ ನನ್ನ ಲಾಗ್ನ ನೋಡ್ತಾ ಇರೋರಿಗೆ ಗೊತ್ತೇ ಇರುತ್ತೆ, ತಿಂಡಿ ಅಡುಗೆ ಎಲ್ಲ ಒಂದೇ ಸಲನೇ ಮಾಡೋದು. ಮಾರ್ನಿಂಗು ನಾವು ತಿಂಡಿ ತಿಂದ್ರೂ ಅಡುಗೆ ಮಾಡಲೇಬೇಕು. ಹಾಗಾಗಿ ಅಡುಗೆನೂ ಮಾಡಿದ್ದೆ. ಇವತ್ತು ಅಡುಗೆ ಏನು ಮಶಪ್ ಮಾಡಿದ್ದೆ. ನಾಗರಹಬ್ಬ ಕೂಡ ಮಾಡಬೇಕಾಗಿತ್ತು. ಶುಕ್ರವಾರ ಅಂದರೆ 16ನೇ ತಾರೀಕು ಸಂಕ್ರಾಂತಿ ಆದ ಬೆಳಗ್ಗೆನೇ ನಾಗರಹಬ್ಬ ಕೂಡ ಬಂದಿತ್ತು. ಆದರೆ ನಾವು ಊರವರೆಲ್ಲ ಸೇರಿ ಒಂದು ಜಾಗದಲ್ಲೇ ಮಾಡೋದು. ಒಂದು 45 ಮನೆ ಸೇರಿ ಒಂದೇ ತಾನೇ ಪೂಜೆ ಮಾಡ್ಕೊಂಬರೋದು. ಅಂದರೆ ಮನೆಯಲ್ಲೇ ಎಲ್ಲ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರ್ತೀವಿ. ಹಾಗೆಯೇ ಸೂತಕ ಬಂತು ಅಂತ ಹೇಳಿ ಹಬ್ಬನ ಕ್ಯಾನ್ಸಲ್ ಮಾಡಿ ಮುಂದಿನ ವಾರ ಹಾಕಿದ್ದಾರೆ. ಸೊಪ್ಪು ತರಕಾರಿ ಎಲ್ಲ ಹಬ್ಬಕ್ಕೆ ತೊಗೊಂಡು ಬಂದಿದ್ದೆಲ್ಲ ಹಾಗೆ ಇತ್ತು, ಸೊಪ್ಪು ಕೂಡ ಹಾಗೆ ಇತ್ತು. ಇವತ್ತು ಮಶಪ್ ಮಾಡಿದ್ದೀನಿ, ಸೊಪ್ಪೆಲ್ಲ ಹಾಕಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಿವತ್ತು ಅಂತಿದ್ದೀರಾ, ಬನ್ನಿ ಏನು ಅಂತ ನೋಡಿರಂತೆ. ಕೆಲಸ ಮಾಡಿಕೊಂಡೆ ಇವತ್ತು ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ ಇವಾಗ ಕೆಲಸ ಮಾಡೋದಕ್ಕೆ ಹೋಗೋಣ. ಹೊಸ್ಕೊತೀನಿ ಬತ್ತಿ, ಗೆಜ್ಬತ್ತಿ ನಾನೇ ಹೊಸ್ಕೊತೀನಿ. ಹಾಗೆಯೇ ಇವತ್ತು ಕೂಡ ಎಲ್ಲ ಕೆಲಸ ಆಯಿತು, ಪೂಜೆನೂ ಆಯಿತು. ಇನ್ನು ಮಧ್ಯಾಹ್ನ ಸ್ವಲ್ಪ ಬತ್ತಿ ಹೊಸ್ಕೊಳ್ಳೋಣ ಅಂದ್ಕೊಂಡಿನಿ. ಬತ್ತಿ ಹೊಸ್ತಿಟ್ಟು ಸ್ವಲ್ಪ ಹುರುಳಿಕಾಳಿತ್ತು, ಅದನ್ನು ಆರಿಸಿ ಇಟ್ಕೊಬೇಕಿವತ್ತು. ಬಿಡುವಿದ್ದಾಗ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಜಾಸ್ತಿ ಅನಿಸೋದಿಲ್ಲ. ಹಾಗಾಗಿ ಇವತ್ತು ಬತ್ತಿ ಹೊಸ್ಕೊತಾ ಇದ್ದೀನಿ. ಹಾಗೆ ನಾಗರಹಬ್ಬ ಕೂಡ ಕ್ಯಾನ್ಸಲ್ ಆಯಿತು. ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಅಂದರೆ, ನಾಗಪ್ಪನ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಮ್ಮೂರಿನಲ್ಲಿ ನಾಗರೂ ಎಲ್ಲ ಒಂದೇ ಸಲನೇ ಮಾಡೋದು. ಮೊದಲು ನಮ್ಮನೆಯಲ್ಲೂ ಕೂಡ ನಾಗರು ತಾಳಿಗಳಿವೆ. ಅಂದರೆ ಮೊದಲು ಇವ್ರು ಚಿಕ್ಕಪ್ಪರ ಮನೇಲಿದ್ವು ನಾಗರ ತಾಳಿಗಳು. ಅವರನ್ನೇ ಅಂದರೆ ಅಣ್ಣ ತಮ್ಮದಿರಲ್ವಾ, ಎಲ್ಲ ಒಂದೇ ತಲೆನೇ ಮಾಡೋದು. ಅವ್ರು ತೊಗೊಂಡು ಬಂದು ಅವರೇ ತೊಗೊಂಡು ಹೋಗ್ತಾಯಿದ್ರು. ಮಗಳಿಗೂ ಕೂಡ ಒಂದ್ಸಲ ನಾಗರದು ಆಗ್ಬಿಟ್ಟಿತ್ತು, ನಾಗರ ಹಾಕ್ಕೊಂಡಿತ್ತು ಅಂತಾರಲ್ಲ. ಹಾಗಾಗಿ ಏನಾಗಿತ್ತು ಅಂದರೆ, ಮಗಳಿಗೆ ಸುಮ್ಮನೆ ಹೊರಗಡೆ ಆಟ ಆಡಬೇಕಾದ್ರೆ ಬಾಗಿಲಲ್ಲಿ ಬಿದ್ದಿದ್ಲು ಅಷ್ಟೇ. ಬಾಗಿಲಲ್ಲಿ ಬಿದ್ದಿದ್ದಾಗ ಸ್ವಲ್ಪ ಇಲ್ಲಿ ತರ್ಚ್ಕೊಂಡು ಹೋದಂಗೆ ಆಗಿತ್ತು ಅಷ್ಟೇ. ನಾವು ಸುಮ್ಮನಾಗಿದ್ವು, ಗಾಯ ಅಲ್ವಾ ವಾಸಿ ಆಗುತ್ತೆ ಅಂತ. ಅದು ನಾಗರದು ಅಂತ ಗೊತ್ತಾಗಲಿಲ್ಲ, ಅದು ಬಿದ್ದಿದ್ದು ಒಂದೇ ನೆಪ ಅಷ್ಟೇ. ನಾಗರು ಹಾಕ್ಕೊಂಡಿತ್ತು ಮಗಳಿಗೆ. ನಮ್ಮನೆಯಲ್ಲೂ ಗೊತ್ತಾಗಲಿಲ್ಲ. ಆಮೇಲೆ ನಾವು ಒಣಕಂತಾನೇ ಇರಲಿಲ್ಲ, ಅದು ಗಾಯ ಮಾಯ್ತಾನೆ ಇರಲಿಲ್ಲ, ಹಾಗೆಯೇ ನಸರು ಥರ ಇರೋದು. ಆಮೇಲೆ ಗೊತ್ತಾಯಿತು, ಸ್ಮೆಲ್ ಬರೋದು ಹೊಲಸು. ಆವಾಗ ಹೇಳಿದ್ರು, ಇದು ಗೊತ್ತಿರೋರಲ್ವ, ಇಲ್ಲೇ ಹಳ್ಳಿಲಲ್ವ, ಗೊತ್ತಿರುತ್ತೆ ಅವ್ರಿಗೆ. ಒಬ್ಬೊಬ್ರು ಹೇಳೋರು ನೋಡಿದಾಗ ನಾಗರದಿರಬೇಕು ನೋಡಿ ಅಂತ. ಆಮೇಲೆ ನಾಗರ ತಾಳಿಗಳು ಕೂಡ ನಮ್ಮ ಮನೆಯಲ್ಲಿರಲಿಲ್ಲ. ಮತ್ತೆ ತೊಗೊಂಡು ಬಂದು ನೋಡಿದ್ವು, ಅದೇನೋ ಮಡಚ್ಕೊಂಡಂಗೋ ಇಲ್ಲ ಏನೋ ಆಗಿತ್ತು ನಾಗರ ತಾಳಿ. ಮತ್ತೆ ತೊಗೊಂಡೋಗಿ ಆಚಾರ್ಯರು ಅವ್ರ ಹತ್ರ ತೊಗೊಂಡೋಗಿ ನಾಗರ ತಾಳಿಗಳ ತಪ್ಪಿನ ತಾಳಿ ಮಾಡಿಸಿ ತಿರ್ಗನ ಅದನ್ನು ಸರಿ ಮಾಡಿಸಿದ್ವು ತಾಳಿಗಳನ್ನ. ಆವಾಗ ನಮ್ಮ ಮನೆಯಲ್ಲಿ ಇಸ್ಕೊಂಡು ಬಂದಿದ್ವಲ್ಲ ತಾಳಿಗಳನ್ನ ಕೊಡೋಕೆ ಹೋಗಿದ್ದಕ್ಕೆ ಮತ್ತೆ ಅವರು ಅಲ್ಲೇ ಇರಲಿ ಬಿಡಿ, ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ದೀವಿ ಅಂದರು. ಆವಾಗಲಿಂದ ತೊಗೊಂಡೋಗಿದ್ದು ಮತ್ತೆ ವಾಪಸ್ ತೊಗೊಂಡು ಬಂದು ನಮ್ಮ ಮನೆಯಲ್ಲೇ ಇದ್ದಾವೆ ನಾಗರ ತಾಳಿಗಳು. ಹಾಗಾಗಿ ಸ್ವಲ್ಪ ನಾವು ಪೀರಿಯಡ್ಸ್ ಆದಾಗ ಹೊಲಸು ಏನಾದರೂ ನಾನ್ ವೆಜ್ ಮಾಡಿರ್ತೀವಲ್ಲ,
ಆವಾಗ ಹೋಗೋದಿಲ್ಲ ದೇವ್ರ ಮನೆ ಒಳಗಡೆ. ಆಮೇಲೆ 5 ಡೇಸ್ ಕೂಡ ನಾವು ಪೀರಿಯಡ್ಸ್ ಆದಾಗ ಹೋಗೋದಿಲ್ಲ ದೇವ್ರ ಮನೆಗೆ. ಹೀಗಾಗಿತ್ತು ಮಗಳಿಗೆ. ಆವಾಗಲೂ ಕೂಡ ನಮಗೆ ಮಗಳು ನಾಮಕರಣ ಮಾಡಬೇಕು ಅಂದಾಗ ಸುಬ್ರಹ್ಮಣ್ಯನ ನಕ್ಷತ್ರ ಬಂದಿದೆ ಅಂತ ಹೇಳಿದರು ಮಗಳಿಗೂ. ಸುಬ್ರಹ್ಮಣ್ಯ ಅಂದರೆ ನಾಗಪ್ಪನೇ ಅಲ್ವಾ ಅದನ್ನು. ಹಾಗಾಗಿ ನಾವು ಸುಮ್ಮನಾಗಿದ್ವು. ಅವಳು ಹೆಸರು ಚೇಂಜ್ ಮಾಡಿದ್ರು. ಅವಳಿಗೆ ನಾಮಕರಣ ಮಾಡೋಕ್ಕೆ ಹೋದಾಗ ಅವಳ ಹೆಸರನ್ನು ಚೇಂಜ್ ಮಾಡಿದ್ರು. ನಾವು ಹೆಸರು ಬೇರೆದಿಡಬೇಕು ಅಂದ್ಕೊಂಡಿದ್ವು ಮಗಳಿಗೆ. ಅವರು ಐನಾರು ಬಂದಿರ್ತಾರಲ್ಲ, ಅವರು ಚೇಂಜ್ ಮಾಡಿಸಿದ್ರು ನಕ್ಷತ್ರ ಎಲ್ಲ. ನಾವು ಕೂಡ ಸುಮ್ಮನಾದ್ವು, ಇನ್ನೇನು ಎಲ್ಲ ಚೇಂಜ್ ಮಾಡಿದಾರಲ್ಲ ಅಂತ. ಮಗಳಿಗೆ ನಾಗರದು ಹಾಕ್ಕೊಂಡಿದ್ದಾಗ ಅವಾಗ ಗೊತ್ತಾಯಿತು, ಮಗಳಿಗೆ ನಾಗರ ಹಾಕ್ಕೊಂಡಿದೆಯಲ್ಲ ಸುಬ್ರಹ್ಮಣ್ಯನ ನಕ್ಷತ್ರ ಅಲ್ವಾ ನಮಗೆ ಮುಂದು. ಹಾಗಾಗಿ ಆಗಲಿ ಬಿಡಿ, ಇನ್ನೇನು ಮಾಡೋದು, ಆ ನಾಗರದು ಚೇಂಜ್ ಆದರೆ ಇನ್ನೇನು, ಹುಟ್ಟಿರೋ ನಕ್ಷತ್ರ ಚೇಂಜ್ ಆಗುತ್ತಾ, ಹೆಸರು ಬರ್ಸಿರೋದು, ಹೆಸರು ಎಲ್ಲ ಇದು ಮಾಡಿದ್ರೆ ಚೇಂಜ್ ಮಾಡಿದ್ರೆ ಅಂತ ಹೇಳಿ ಸುಬ್ರಹ್ಮಣ್ಯನಿಗೆ ನಾವು, ಅವರು ಹೇಳಿದರು ಫಸ್ಟ್ನೇ ಸಲ ಐನಾರು, ಸುಬ್ರಹ್ಮಣ್ಯನ ನಕ್ಷತ್ರ ಒಳ್ಳೆಯದು, ಹೋಗಿ ಪೂಜೆ ಮಾಡಿಸಿ ಸುಬ್ರಹ್ಮಣ್ಯನಿಗೆ. ಹಾಗೆ ನೀವು ಒಳ್ಳೆಯದಾಗುತ್ತೆ, ಕಡಲೆಕಾಯಿನ ತಿನ್ನೋದನ್ನ ಬಿಡಬೇಕು, ದೇವರಿಗೆ ಸಮರ್ಪಣೆ ಮಾಡಿರಿ, ಅದನ್ನ ಇದು ಮಾಡಿಕೊಂಡು ಕಡಲೆಕಾಯಿ ತಿನ್ನೋದನ್ನ ಬಿಡಿ. ನಮ್ಮ ಮಗನಿಗೂ ಇದೇ ಥರನೇ ಆಗಿತ್ತು, ನಾವು ತಿನ್ನೋದಿಲ್ಲ ಕಡಲೆಕಾಯಿನ, ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರು ಅವಾಗ. ನಾವು ನಕ್ಷತ್ರ ಎಲ್ಲ ಚೇಂಜ್ ಆದಮೇಲೆ ಅಂತೇಳಿ ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಇಲ್ಲ ಸುಮ್ಮನಾಗ್ಬಿಟ್ಟಿದ್ವು. ಮಗಳಿಗೆ ನಾಗರ ಹಾಕೊಂಡಾಗ ತಿರ್ಗಾ ಮತ್ತೆ ನಾವು ಅಂದರೆ ದೇವರಿಗೆ ಕೈ ಮುಗಿದುಕೊಂಡು ನಾವು ಇನ್ನು ಕಡಲೆಕಾಯಿನ ತಿನ್ನೋದಿಲ್ಲ ಅಂತೇಳಿ ನಾವು ಇವಾಗ ಕಡಲೆಕಾಯಿನ ಸಾಂಬಾರು ಮನೆಗೂ ತೊಗೊಂಬರೋದಿಲ್ಲ, ಮನೆಯಲ್ಲೂ ಮಾಡೋದಿಲ್ಲ, ಎಲ್ಲರೂ ಹೋದ್ರೂ ತಿನ್ನೋದಿಲ್ಲ. ನಮ್ಮ ಮನೇಲಿ ಎಲ್ಲಾದರೂ ಅಷ್ಟೇ. ಅಂದರೆ ಅಜ್ಜಿ ತಾತ ಅವರು ತಿಂದರೆ ಏನಾದರೂ ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನಿದ್ವಿ. ಮನೆಯಲ್ಲೂ ಏನು ಮಾಡೋದಿಲ್ಲ, ನಾವು ತಿನ್ನೋದಿಲ್ಲ. ನಾನು ಮಗಳು ನಮ್ಮನೆಯವ್ರಿಗೂ ಹೇಳಿದ್ದೀನಿ ತಿನ್ನಬೇಡಿ ಅಂತೇಳಿ. ಹಾಗೆ ಒಂದು ಸಲ ದೇವಸ್ಥಾನಕ್ಕೂ ಹೋಗಿದ್ದಾಗ ಕಡಲೆಕಾಯಿನ ತೊಗೊಂಡೋಗಿ ದೇವರಿಗೆ ಅಲ್ಲೇ ಕೊಟ್ಟು ಬಂದಿದ್ವು. ಅಂದರೆ ದೇವರಿಗೆ ಸುಬ್ರಹ್ಮಣ್ಯನಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ನಾವು ಅದನ್ನು ಮಗಳಿಗೋಸ್ಕರ ಬಿಟ್ಟಿದ್ದೀವಿ. ಹೀಗೇನೆ ಅಲ್ವಾ, ನೋಡಿ ಏನೇನೇ ಆಗಬೇಕೋ ಆವಾಗ ಆಗ್ತಾನೆ ಇರುತ್ತೆ. ಹಾಗೆ ಬತ್ತಿನೂ ಕೂಡ ರೆಡಿ ಮಾಡಿ ಬೀಜ ಎಲ್ಲ ತಂದು, ಏನು ಲೇಟ್ ಆಗಲ್ಲ ಬತ್ತಿ ಒರೆಸೋದಕ್ಕೆ, ಬೇಗ ಬೇಗನೆ ಬತ್ತಿನ ಒರೆಸ್ಕೊಬೋದು. ಎಲ್ಲ ಇಲ್ಲಿ ಚಾಪೆ ಮೇಲೆ ಇಟ್ಕೊಂಡಿದ್ದೀನಿ, ಬತ್ತಿನ ವಸ್ತು ನಿಮ್ಮ ಜೊತೆ ಮಾತಾಡಿಕೊಂಡು ಬತ್ತಿನೂ ಕೂಡ ಮಾಡ್ಕೊಂಡಿದ್ದೆ ಗೊತ್ತಾಗಲಿಲ್ಲ. ಸ್ವಲ್ಪ ಬತ್ತಿ, ಒಂದು ಸ್ವಲ್ಪ ಗೆದ್ದು ಬತ್ತಿ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೇಲಿಟ್ಟರೆ ಈ ಕೆಲಸ ಮುಗೀನಿ. ಬೇಕಾದರೆ ಹನಿ ಇರೋದ್ರೆ ಹಾಕ್ಕೊಬೋದು, ಹನಿ ಏನೂ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಆರೆಂಜ್ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ಪೆಪ್ಪರೆಲ್ಲ ಹಾಕಿರ್ತೀವಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಇದರಲ್ಲೇ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹೊಸದಾಗಿ ನೋಡೋ ಅಂಥ ನನ್ನ ಎಲ್ಲ ಸ್ನೇಹಿತರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕು ಮತ್ತು ಕಾಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಾನು ನನ್ನ ಮುಂದಿನ ಕೆಲಸನ ಮಾಡ್ಕೊತೀನಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.